ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಆಲ್ಮೋಸ್ಟ್ 4:45 ಆಗಕ್ಕೆ ಬಂತು. ಏನು ಹಿಂಗೆ ರೆಡಿ ಆಗಿದ್ದೀನಿ ಅಂದರೆ ಡ್ಯೂಟಿ ಮುಗಿಸ್ಕೊಬಂದು ಸ್ವಲ್ಪ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಬಂದು ಪಂಚಾಯತಿಯಿಂದ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ರೆಡಿ ಆದೆ. ಏನಂತ ಹೇಳಿದ್ರೆ, ಇದು ಡೈಲಿ ವ್ಲಾಗ್ ಇಲ್ಲ, ಡೈಲಿ ವ್ಲಾಗ್ ನಾಳೆ ಬರುತ್ತೆ. ಆ್ಯಂಡ್ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ ಯಾವಾಗ ವ್ಲಾಗ್ ಬರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾನಿವತ್ತು ವ್ಲಾಗ್ ಆ್ಯಕ್ಚುಲಿ ಹಾಕ್ತಾ ಇರಲಿಲ್ಲ ಅಂದ್ಕೊಳ್ಳಿ, ಬಿಕಾಸ್ ನಾನು ಯಾವುದೂ ಡೈಲಿ ವ್ಲಾಗ್ ಶೂಟ್ ಮಾಡ್ಕೊಂಡಿಲ್ಲ. ಯಾಕಂದರೆ ನಂದು ಗೊತ್ತಲ್ಲ, ನಿನ್ನೆ ಎಲ್ಲ ಎಷ್ಟು ಟೆನ್ಷನಲ್ಲಿದ್ದೆ ನನ್ನ ವರ್ಕ್ ರಿಲೇಟೆಡ್ ಅಂತ ಹೇಳಿ. ಸೊ ಇವತ್ತಿನ ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೆ, ಅದನ್ನು ನಾಳೆ ಹಾಕ್ತಾಯಿದೆ. ಬಟ್ ನಿಮ್ಗಳು ಕೇಳ್ತಾನೆ ಇದ್ರಲ್ಲಿ ಯಾವಾಗ ಆಗ್ತೀರಿ ಅಂತ. ಆ್ಯಂಡ್ ತುಂಬ ದಿನದಿಂದ ಒಂದು ಇನ್ಫಾರ್ಮೇಷನ್ ವ್ಲಾಗ್ ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ನಾನು ನನಗೆ ಯಾವುದೂ ಇಲ್ಲ ವ್ಲಾಗು. ಆ್ಯಂಡ್ ಸುಮ್ಮನೆ ಬೇರೆಯವ್ರ ಬಗ್ಗೆ ಮಾತಾಡಿ ಅದನ್ನು ಹಾಕಕ್ಕೆ ನಂಗೆ ಇಷ್ಟ ಬೇಡ. ಆ್ಯಂಡ್ ನನಗೆ ಇನ್ನೇನು ನಿಮಗೆ ಹೇಳ್ಕೊಳ್ಳೋ ಅಂಥದ್ದು ಇನ್ನು ಎಕ್ಸ್ಟ್ರಾ ಏನೂ ಇಲ್ಲ. ಎಲ್ಲ ನಿಮಗೆ ಗೊತ್ತಿರೋ ಅಂಥ ವಿಚಾರ. ಆ್ಯಂಡ್ ಎಲ್ಲ ನಾನು ಆಲ್ರೆಡಿ ಹೇಳಾಗಿದೆ. ಸೊ ಇನ್ನೇನು ವ್ಲಾಗ್ ಇರುತ್ತೆ, ಬೇಡ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗೋಷ್ಟರ ನನಗೊಂದು ಹೌದು ತುಂಬ ದಿನದ ಅನ್ಕೋತಾ ಇದೆ, ಬಟ್ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಆ ಇನ್ಫಾರ್ಮೇಷನ್ ಕೊಡೋದನ್ನು. ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ 25,000 ದುಡ್ಡು ಬರುತ್ತೆ ಮಣ್ಣು ಮಾಡಿದ ದುಡ್ಡು ಅಂತ ಹೇಳಿ ನನ್ನ ಡೈಲಿ ವ್ಲಾಗಲ್ಲಿ ಅದು ಇನ್ಫಾರ್ಮೇಷನ್ ಹಾಕಿದ್ದೆ. ಆ್ಯಂಡ್ ಒಬ್ಬರು ನನ್ನ ಸಬ್ಸ್ಕ್ರೈಬರು ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡಿ ಅದು ಇನ್ಫಾರ್ಮೇಷನ್ ತಿಳ್ಕೊಂಡ್ರು. ಬಿಕಾಸ್ ಅವರ ಫ್ರೆಂಡ್ ಗಂಡ ಡೆತ್ ಆಗಿ 1-2 ತಿಂಗಳಾಗಿತ್ತಂತೆ. ಅಪ್ಲೈ ಮಾಡ್ಬೋದಾ ಏನು ಎತ್ತ ಅಂತ ಹೇಳಿ. ಸೊ ಆ ಥರ ಯೂಸ್ ಆಗುತ್ತೆ ಗೊತ್ತಿಲ್ಲದೆ ಹೋದಂಥವ್ರು. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಮಣ್ಣು ಮಾಡಿ ದುಡ್ಡು ಅಂತ 25,000 ಕೊಡ್ತಾರೆ ಅಂತ. ಗೊತ್ತಿದ್ದಿದ್ರೆ ನಾನೇ ತಗೊಬಿಡ್ಬೋದಾಗಿತ್ತು. ಸೊ ಗೊತ್ತಿಲ್ಲ, ಅಥವಾ ಬೇರೆಯವ್ರು ಯಾರಾದರೂ ಅಪ್ಲೈ ಮಾಡಿ ತೊಗೊಂಡ್ರ ಏನು ಎತ್ತ ನನಗೇನು ಗೊತ್ತಿಲ್ಲ. ಹಾಗಾಗಿ ಇನ್ನೊಂದು ಇನ್ಫಾರ್ಮೇಷನ್ ವ್ಲಾಗ್ ಜೊತೆ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ನನಗೇನೆ ನಮ್ಮಪ್ಪ ಗಾರೆ ಕೆಲಸ ಮಾಡೋದ್ರಿಂದ ಕೂಲಿ ಕಾರ್ಮಿಕರ ಕಟ್ಟಡ ನಿರ್ಮಾಣ ಸಂಘ ಅಂತನೋ ಕೂಲಿ ಕಾರ್ಮಿಕರ ಕಟ್ಟಡ ಸಂಘ ಅಂತ ಬರುತ್ತೆ. ಓಕೆ, ಸಾಲಿಗ್ರಾಮದಲ್ಲೇ ಇದೆ ಕಾರ್ಮಿಕರ ಸಂಘ. ಹೆಡ್ ಆಫೀಸ್ ಬಂದು KR ನಗರದಲ್ಲಿದೆ. ಅಲ್ಲಿ ಒಂದು ಕಾರ್ಡ್ ಮಾಡಿಕೊಡ್ತಾರೆ, ಕೂಲಿ ಕಾರ್ಮಿಕರ ಕಟ್ಟಡ ಸಂಘ ಅಂದ್ಬಿಟ್ಟು ಒಂದೊಂದು ಕಾರ್ಡ್ ಮಾಡಿಕೊಡ್ತಾರೆ. ಗಾರೆ ಕೆಲಸ ಮಾಡೋರು ಮಾಡಿಕೊಡ್ತಾರೆ ಅಂತ ಗೊತ್ತು. ಆ್ಯಂಡ್ ಬೇರೆ ಥರ ವರ್ಕ್ ಮಾಡೋರ್ಗೂ ಮಾಡಿಕೊಡ್ತಾರಾ ಇಲ್ವಾ ನನಗದು ಅಷ್ಟು ಗೊತ್ತಿಲ್ಲ. ಸೊ ಗಾರೆ ಕೆಲಸ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಮಾಡಿಕೊಡ್ತಾರೆ. ಅದರಿಂದ ತುಂಬ ಅಮೌಂಟ್ ಬರುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನ ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದೆ. ಆ್ಯಂಡ್ ನಮ್ಮ ಅಪ್ಪಾಜಿ ಗಾರೆ ಕೆಲಸ ಮಾಡ್ತಿರೋದ್ರಿಂದ ನಾನು ಮದುವೆ ಆದಮೇಲೆ ನಮ್ಮದು ಕೂಡ ಅಪ್ಲೈ ಮಾಡ್ಬೋದು, ಅಂದರೆ ಮದುವೆ ಆಗಿದೆ ನಮ್ಮ ಮಗಳಿಗೆ ಅಂತ ಹೇಳಿ. ಅದು ಸ್ವಲ್ಪ ಪ್ರೋಸೆಸ್ ತುಂಬ ಲಾಂಗ್ ಇರುತ್ತೆ. ಪ್ರೋಸೆಸ್ ಬಗ್ಗೆ ನಾನು ಹೇಳೋಕ್ಕೋಗಲ್ಲ, ಈಸಿಯಾಗಿ ಬೇಗ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಅದನ್ನು ಅಪ್ಲೈ ಮಾಡಿದ್ರೆ ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು, ಮಗಳು ಅಳಿಯಿಂದ ಮ್ಯಾರೇಜ್ ಸರ್ಟಿಫಿಕೇಟು, ಮತ್ತು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವಾಸಸ್ಥಳ ದೃಢೀಕರಣ, ಫೋಟೋಸು, ತುಂಬ ಅಂದರೆ ಅಲ್ಲೇ ಹೋಗಿ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಏನೇನು ಬೇಕು ಅಂತ ಹೇಳಿ. ಅದನ್ನೆಲ್ಲ ನಾವು ರೆಡಿ ಮಾಡಿಕೊಂಡು, ಆ ಕಾರ್ಡ್ ಇರಬೇಕು. ಮೇಯ್ನ್ ಇರಬೇಕಾಗಿರೋದು ಕೂಲಿ ಕಾರ್ಮಿಕರ ಸಂಘದ ಕಾರ್ಡ್ ಇರಬೇಕು. ಆ ಕಾರ್ಡ್ ಜೊತೆಗೆ ಹೋದರೆ ಮದುವೆ ಆದಮೇಲೂ ಕೂಡ 50,000 ದುಡ್ಡು ಬರುತ್ತೆ. ಅಂದರೆ ಸಡನ್ನಾಗಿ ಬರೋಲ್ಲ, ಒಂದು 6 ತಿಂಗಳು 1 ವರ್ಷ ಬೇಕು ಆ ದುಡ್ಡು ಬರೋಕ್ಕೆ. ನನಗೆ 50,000 ಬರಲಿಲ್ಲ, ನನ್ನ ಅಕೌಂಟಿಗೆ ಬರೋಲ್ಲ, ನಮ್ಮ ಅಪ್ಪಾಜಿ ಅಕೌಂಟಿಗೆ ಬರುತ್ತೆ. ಬಿಕಾಸ್ ಅವರು ಕಾರ್ಮಿಕರ ಸಂಘದ ಕಾರ್ಡ್ ಇರೋದ್ರಿಂದ ಅವ್ರಿಗೆ ಬರುತ್ತೆ. 25,000 ಏನೋ ಕ್ಯಾಶ್ ಬಂದಿತ್ತಂತೆ. ಇನ್ನು 25,000 ರೂಪಾಯಿಗೆ ಬಾಂಡ್ ಕೊಡ್ತೀವಿ ಅಂತ ಹೇಳಿ ಲೆಟರ್ ಥರ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಅದು ಬಾಂಡ್ ಇನ್ನೂ ಬಂದಿಲ್ಲ, ಅದನ್ನು ಹೋಗಿ ಅಲ್ಲಿ ವಿಚಾರಿಸ್ಬೇಕು. ಸೊ ಯಾರ್ಯಾರು ಕೂಲಿ ಕಾರ್ಮಿಕರದ್ದು ಸಂಘದ್ದು ಅದು ಕಾರ್ಡ್ ಇದೆ, ಅವರ ಮಕ್ಕಳಿರ್ತಾರೆ, ಅವ್ರ ಮಕ್ಕಳು ಮದುವೆ ಆದರೂ ಕೂಡ ಮದುವೆ ಆಗಿರೋದೆಲ್ಲ ಡಾಕ್ಯುಮೆಂಟ್ಸು ಅದು ಏನೇನೋ ಕೇಳ್ತಾರೆ, ಎಲ್ಲ ತೊಗೊಂಡೋಗಿ ನಾವು ಅಪ್ಲೈ ಮಾಡಿದ್ರೆ ಅದಕ್ಕೂ 50,000 ದುಡ್ಡು ಬರುತ್ತೆ. ಆ್ಯಂಡ್ ಈಗ ನನಗೇನೆ ನನ್ನ ಹಸ್ಬೆಂಡ್ ಡೆತ್ ಆದ್ರಲ್ವ, ನನ್ನ ಹಸ್ಬೆಂಡ್ ಡೆತ್ ಆದರು ಅಂತ ಹೇಳಿ ನಮ್ಮಪ್ಪ ಅದು ಡಾಕ್ಯುಮೆಂಟ್ಸ್ ಇರುತ್ತೆ, ಸಮ್ ಡಾಕ್ಯುಮೆಂಟ್ಸ್, ಅದನ್ನು ಕೂಡ ತೊಗೊಂಡೋಗಿ ನಾವು ಅಪ್ಲೈ ಮಾಡಿದ್ರೆ ಅದು ಸ್ವಲ್ಪ ದುಡ್ಡು ಬರುತ್ತೆ. ಎಷ್ಟು ಏನೋ ಅಂತ ಗೊತ್ತಿಲ್ಲ, ಬಿಕಾಸ್ ನಾವು ಅಪ್ಲೈ ಮಾಡಲೇ ಇಲ್ಲ. ಅಪ್ಲೈ ಮಾಡೋಕ್ಕೆ ನಿಮಗೆ ಗೊತ್ತು ನಾವು ಯಾವ ಪರಿಸ್ಥಿತಿಲಿದ್ದು ಅಂತ ಹೇಳಿ. ಆ್ಯಂಡ್ ತುಂಬ ಲೇಟಾಗಿತ್ತು, 1 ವರ್ಷ ಆಗೋಗಿತ್ತು ನನ್ನ ಗಂಡ ಹೋಗಿ. ಆವಾಗ ಹೋಗಿ ಅಪ್ಲೈ ಮಾಡೋಣ ಕೇಳೋಣ ಅನ್ನೋ ಟೈಮಲ್ಲಿ ಏನಾಗಿದೆ ಅಂದರೆ 60 ವರ್ಷದ ಮೇಲೆ ಅದು ಕೂಲಿ ಕಾರ್ಮಿಕರ ಕಟ್ಟಡ ಸಂಘದ್ದು ಕಾರ್ಡ್ನ ಮಾಡಿಕೊಡಲ್ಲ. ನಮ್ಮ ಅಪ್ಪಾಜಿಗೆ ಇನ್ನೂ 60 ವರ್ಷ ತುಂಬಿಲ್ಲ. ಬಟ್ ಆಧಾರ್ ಕಾರ್ಡಲ್ಲಿ ಆವಾಗ ಗೊತ್ತಲ್ವ ಹೆಂಗೆಂಗೋ, ಈಗ ಇಯರ್ ಇಲ್ಲದೆ ಹೋದವ್ರಿಗೆ ಅಂದರೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲದವ್ರಿಗೆ ಏನೋ ಒಂದು ಅಂದಾಜು ಮೇಲೆ ಆಗಿರ್ತಾರೆ. ಆಧಾರ್ ಕಾರ್ಡ್ ಪ್ರಕಾರ ನಮ್ಮ ಅಪ್ಪಾಜಿಗೆ 60 ವರ್ಷ ಆಗೋಗ್ಬಿಟ್ಟೈತೆ. ನಿಜವಾಗ್ಲೂ ನಮ್ಮ ಅಪ್ಪಾಜಿಗೆ ಅಷ್ಟು 60 ವರ್ಷ ಆಗಿಲ್ಲ, ಅಂದರೆ 55 ಪ್ಲಸ್ ಆಗಿದೆ, 60 ಇನ್ನೂ ಆಗಿಲ್ಲ. ಸೊ ಅದನ್ನು ಅಪ್ಲೈ ಮಾಡೋಕ್ಕೆ ಅಂದ್ಬಿಟ್ಟು ಓಕೆ ಇದು ಮಾಡಿದಾಗ ಕಾರ್ಡು ಎಕ್ಸ್ಪೈರಿ ಆಗೋಗಿದೆ. ಆ್ಯಂಡ್ ಇನ್ನು ಮತ್ತೆ ಇನ್ನೊಂದು ಸಲ ಮಾಡ್ಸೋಕ್ಕಾಗಲ್ಲ. ಅದನ್ನ ರಿನಿವಲ್ ಮಾಡಿಸ್ಕೋಬೇಕಿತ್ತು. ರಿನಿವಲ್ ಮಾಡಿಸ್ಕೊಳ್ಳೋ ಟೈಮು ನಮಗೆ ಗೊತ್ತಾಗಲಿಲ್ಲ. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಆ ಕಾರ್ಡನ್ನ ರಿನಿವಲ್ ಮಾಡಿಸ್ಕೊತಾ ಇರಬೇಕು ಒಂದೊಂದು ವರ್ಷಕ್ಕೂ.
ನಮ್ಮ ಅಪ್ಪಾಜಿ ಅಳಿಯ ಹೋದ ಅನ್ನೋ ಟೆನ್ಷನಲ್ಲಿ ಏನೂ ಇದು ಮಾಡ್ಕೊಳ್ಳಿಲ್ಲ. ಲಾಸ್ಟ್ ಹೋದಾಗ ಅದು ಡೇಟೇ ಮುಗ್ದೋಗ್ಬಿಟ್ಟಿತ್ತು ನಮ್ಮ ಅಪ್ಪಾಜಿದು. ಹೆಂಗಾದ್ರೂ ಬೇರೆ ಥರ ಅದರ್ ಆಪ್ಷನಲ್ಲಿ ಮಾಡಿಸ್ಬೋದಾ ಅಂತ ಹೇಳಿ ನೋಡ್ದೋ, ಮಾಡ್ಸೋಕ್ಕಾಗಲಿಲ್ಲ. ಸೊ ಅದು ಕೂಡ ನಾವು ಹಿಂಗೆ ಮಗುಗೆ ಹಿಂಗೆ ಮದುವೆ ಆಗಿ ಚಿಕ್ಕ ವಯಸ್ಸಿಗೆ ಡೆತ್ ಆಗಿದ್ದಾರೆ ಅಂದರೆ ಅದು ಏನೋ ಸ್ವಲ್ಪ ಅಮೌಂಟ್ ಬಂದಿರೋದು. ಸೊ ಈ ಥರ ಪ್ರಾಬ್ಲಮ್ ಆಯಿತು ನನಗೆ. ಬಟ್ ಅದೊಂದು 25,000 ಅಂತೂ ಬಂತು. ಅದು ನಾನು ಇಸ್ಕೊಳ್ಳಿಲ್ಲ, ನನ್ನ ಗಂಡನೂ ಇಸ್ಕೊಂಡಿಲ್ಲ ಫ್ರೆಂಡ್ಸ್. ನಾವು ಸುಳ್ಳು ಹೇಳ್ಬಾರ್ದು, ಅಥವಾ ನನ್ನ ಗಂಡ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅದು 25,000 ನನ್ನ ಗಂಡನೇ ಇಸ್ಕೊಬಿಟ್ಟ ಅಂತ ಆ ಥರ ಎಲ್ಲ ಹೇಳೋ ಹುಡುಗಿ ನಾನಲ್ಲ. ಕೊಟ್ಟಿರೋದನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ, ಅಥವಾ ಕೊಟ್ಟಿಲ್ಲದೆ ಇರೋದನ್ನ ಕೊಟ್ಟಿಲ್ಲ ಅಂತಲೇ ಹೇಳ್ತೀನಿ. ಗಂಡ ಆದರೂ ಅಷ್ಟೇ, ಅಪ್ಪನ ಮನೆ ಅಪ್ಪ ಅಮ್ಮ ತಂಗಿ ಆದ್ರೂ ಅಷ್ಟೇ. ಬಟ್ ನಾನು ಇರೋದನ್ನ ಇದ್ದಂಗೆ ಹೇಳ್ತೀನಿ ಅಂತ ಕೆಲವೊಬ್ರಿಗೆ ಆಗಲ್ಲ ನನ್ನ ಕಂಡ್ರೆ. ಆ್ಯಂಡ್ ನಾನು ಇದ್ದಿದ್ದಂಗೆ ಹೇಳ್ತೀನಿ, ಬಟ್ ಅವರು ಅದನ್ನು ಸುಳ್ಳು ಅಂತ ಹೇಳ್ತಾರೆ. ನನಗೇನು ಬೇಜಾರಿಲ್ಲ. ಅದು 25,000 ಅಪ್ಪಾಜಿ ಅಕೌಂಟಿಗೆ ಬತ್ತಲ್ಲ, ಅದನ್ನು ನಾನು ಇಸ್ಕೊಡ್ಲಿಲ್ಲ, ನನ್ನ ಗಂಡನೂ ಇಸ್ಕೊಳ್ಳಿಲ್ಲ, ನಮಗೆ ಬೇಡ ಅಂತ ಹೇಳ್ದು. ಆವಾಗ ನಮ್ಮನೆ ಹಸು ಎಲ್ಲ ಇತ್ತಲ್ಲ, ಅದೆಲ್ಲ ಹುಲ್ಲೆಲ್ಲ ತರಬೇಕಿತ್ತಲ್ಲ, ಆ ಕಡೆಗೆ ಸ್ವಲ್ಪ ಅದು 25,000 ದುಡ್ಡು ಹುಲ್ಲೆಲ್ಲ ತೊಗೊಳೋಗೆ ನಾವು ಹುಲ್ಲನ್ನ ಇವಾಗ್ಲೂ ದುಡ್ಡಿಗೆ ತೊಗೋತಿದ್ದು. ಓಕೆ. ಅಂದರೆ ನಮಗೆ ಗೊತ್ತಲ್ಲ ಜಮೀನು ಇರಲಿಲ್ವಲ್ಲ, ಆವಾಗ ಬೇರೆಯವ್ರ ಜಮೀನು ಮಾಡ್ಕೊತಾ ಇರಲಿಲ್ಲ. ಆಗ ಹಸು ಸಾಕ್ತಾ ಇದ್ದ ವರ್ಷಕ್ಕೊಂದು 25,000-30,000 ರೂಪಾಯಿಗೆ ಹುಲ್ಲನ್ನ ತಗೊಳ್ಳೋವು ನಾವು. ಆ ಟೈಮಲ್ಲಿ ಆ ದುಡ್ಡನ್ನ ಹುಲ್ ಕಡಿಕೆನೋ ಹಾಕ್ಕೊಂಡ್ರು. ಅಥವಾ ನಾನೇನಾದ್ರು ಬಿಲ್ಡಪ್ಗೆ ನಮ್ಮಪ್ಪ ನಮಗೆ ಕೊಟ್ಬಿಟ್ಟಿತ್ತು 25,000 ನಾನು ನನ್ನ ಗಂಡ ಇಸ್ಕೊಂಡು ಮಡಿಕೊಬಿಟ್ಟು ಅಂತ ಸುಳ್ಳೆಲ್ಲ ಹೇಳಲ್ಲ. ನಾವು ಬೇಡ ಅಂತಲೇ ಅಂದಿದ್ದು. ಆ್ಯಂಡ್ ಅವರು ನಾವು ಇಸ್ಕೊಳ್ಳೇ ಇಲ್ಲ ಗೈಸ್, ನಾವು ಬೇಡ ಅಂದು ಅವರ ಇದಕ್ಕೆ ಯೂಸ್ ಮಾಡಿಕೊಂಡ್ರು. ಹಾಗೆ ನಿಮ್ಗೆ ಯಾರಿಗಾದ್ರೂ ನಿಮಗೆ ಗೊತ್ತಿಲ್ಲ ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಕೂಲಿ ಕಾರ್ಮಿಕರ ಸಂಘ ಅಂತ ಪ್ರತಿಯೊಂದು ಹೋಬಳಿ ಅಥವಾ ತಾಲೂಕು ಮಟ್ಟದಲ್ಲಿ ಮಾಡ್ಕೊಂಡಿರ್ತಾರೆ. ನಮಗೀಗ ತಾಲೂಕು ಸಾಲಿಗ್ರಾಮ ಆ್ಯಂಡ್ ಹೋಬಳಿ ಲೆವೆಲ್ ಫಸ್ಟ್ ಇದ್ದಿದ್ದು ಹೋಬಳಿ ಸಾಲಿಗ್ರಾಮ. ಆ ಬಸ್ ಸ್ಟಾಪ್ ಹತ್ರನೇ ಇದೆ ಕೂಲಿ ಕಾರ್ಮಿಕರ ಸಂಘ ಅಂತ ಹೇಳಿ ಒಂದು ಚಿಕ್ಕದು ಆಫೀಸ್ ಥರ ಆಯಿತು. ಇವಾಗ ಅದನ್ನು ತಾಲೂಕು ಮಾಡಿದ್ದಾರೆ ನಮ್ಮ ಸಾಲಿಗ್ರಾಮನ. ಆ್ಯಂಡ್ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸೈಬರಲ್ಲಿ ಏನಾದರೂ ವಿಚಾರಿಸ್ಬೋದಾ ಕೇಳಿ, ಆ ಥರ ಕಾರ್ಡ್ ಮಾಡಿಸ್ಕೋಬೋದಾ ಏನು ಅಂತ. ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಾನು ಹೇಳಿದ್ದೀನಿ. ನನಗೆ ತೀರಾ ಜಾಸ್ತಿ ಗೊತ್ತಿಲ್ಲ, ಬಟ್ ಆ ಕಾರ್ಡ್ನ ಮಾಡಿಸ್ಕೊಂಡ್ರೆ ಈ ಥರ ಅಪ್ಲೈ ಮಾಡ್ಕೋಬೋದು. ನಮಗೆ ಅಮೌಂಟ್ಗಳು ಬರುತ್ತೆ, ಅಮೌಂಟ್ ಸಿಗುತ್ತೆ, ಮದುವೆ ಆದ್ರೂ ಸಿಗುತ್ತೆ, ಅಥವಾ ಈ ಥರ ಮಗಳಿಗೆ ಹಸ್ಬೆಂಡ್ ಡೆತ್ ಆದ್ರೂ ಸಿಗುತ್ತೆ. ನನ್ನ ಹಣೆ ಬರ ನನಗೆ ಈ ಕಡೆ ರಾಷ್ಟ್ರೀಯ ಕೂಟ ಕಲ್ಯಾಣ ಯೋಜನೆ, ಮಹಿಳಾ ಕಲ್ಯಾಣ ಯೋಜನೆಯಿಂದನೂ 25,000 ದುಡ್ಡು ಬರೋದು, ಮಣ್ಣು ಮಾಡಿದ ದುಡ್ಡು ಅಂತ. ಅದು ಗೊತ್ತಾಗಲಿಲ್ಲ, ಅದು ಹೋಯಿತು. ಈ ಕಡೆ ನಮ್ಮ ಅಪ್ಪಾಜಿ ಕೂಲಿ ಕಾರ್ಮಿಕರ ಕಟ್ಟಡ ಸಂಘದಿಂದ ಅದು ಸ್ವಲ್ಪ ಒಂದು 25-50 ಅಷ್ಟು, ಒಟ್ಟಿಗೆ ಒಂದು 25 ಅಂದ್ಕೊಳ್ಳಿ, ಅಷ್ಟೋ ಸಮಥಿಂಗ್ ಬರೋದು. ಅದು ಕೂಡ ಡೇಟ್ ಮುಗ್ದೋಗಿ ನಿಮ್ಮ ಅಪ್ಪಾಜಿಗೆ 60 ವರ್ಷ ತೋರಿಸ್ತೈತೆ. ಇನ್ನು ನಾವು ಕಾರ್ಡ್ ರಿನಿವಲ್ಲು ಮಾಡಲ್ಲ, ಹೊಸದಾಗೂ ಮಾಡಿಕೊಡಲ್ಲ ಅಂದರು. ಸೊ ನಮಗೆ ಯಾವ ಕಡೆಯಿಂದನೂ ಯಾವ ದುಡ್ಡು ಸಿಗಲಿಲ್ಲ ನನಗೆ. ಆ್ಯಂಡ್ ನೀವುಗಳು ಯಾರಾದರೂ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಉಪಯೋಗ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಸಂಘ ಆಫೀಸ್ ಇರುತ್ತಲ್ಲ, ಅಲ್ಲಿ ಹೋಗಿ ವಿಚಾರಿಸಿ ತಿಳ್ಕೊಂಡು ಸ್ವಲ್ಪ ಓಡಾಡಬೇಕು ಗೈಸ್. ಓಡಾಡ್ದೇ ಯಾವ ಕೆಲಸನೂ ಆಗೋಲ್ಲ. ಕೂತಿತ್ತವೇನೇ ನಾವು ಅಥವಾ ಒಂದು 2-3 ಸಾವಿರ ಹಿಂಗೆ ಕೊಡ್ತೀವಿ ಮಾಡಿಕೊಡಿ ಅಂದ್ರೂ ಯಾರೂ ಮಾಡಿಕೊಡಲ್ಲ. ಅವ್ರು ಏನೇನು ಕೇಳ್ತಾರೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರ ತನಕನೂ ನೀವು ಓಡಾಡಿಕೊಂಡು ನಿಂತ್ಕೊಂಡು ಮಾಡಿಸಿ ಅವ್ರ ಮುಂದೆ ಎಲ್ಲ ತೊಗೊಂಡೋಗಿ ಕೊಟ್ಟರೆ ಅಷ್ಟೇ ದುಡ್ಡು ನಮ್ಮ ಕೈಗೆ ಸಿಗೋದು. ಇಲ್ಲಾಂದರೆ ಆಗಲ್ಲ. ಸ್ವಲ್ಪ ಸುತ್ತಬೇಕು, ಸ್ವಲ್ಪ ರಿಸ್ಕ್ ಇದೆ. ಅವ್ರು ಹೇಳ್ದಂಗೆಲ್ಲ ಅಂದರೆ ಅದು ಕೊಡಿ ಇದು ಕೊಡಿ ಅಂತ ಇರ್ತಾರೆ, ಅದನ್ನೆಲ್ಲ ತಂದುಕೊಡ್ಬೇಕು. ಅದೆಲ್ಲ ನಿಮಗೆ ಗೊತ್ತಿರುತ್ತೆ, ಏನೇ ಒಂದು ಮಾಡಿಸೋದಿದ್ರೂ ಎಷ್ಟು ಓಡಾಡಿಸ್ತಾರೆ ಅಂತ ಹೇಳಿ. ಸೊ ಅದೆಲ್ಲ ನೀವು ಮಾಡಬೇಕಾಗತ್ತೆ. ಆ್ಯಂಡ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರ್ಯಾರೆಲ್ಲ ನಿಮ್ಮ ತಂದೆ ತಾಯಿ ಗಾರೆ ಕೆಲಸ ಮಾಡ್ತಾಯಿದ್ದಾರೆ, ಕೂಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರೆಲ್ಲ ಬೇಗ ಹೋಗಿ ಈ ಕಾರ್ಡ್ನ ನಿಮ್ಮ ತಂದೆ ಅಥವಾ ತಾಯಿ ಮಾಡಿಸ್ಕೊಳಕ್ಕೆ ಹೇಳಿ. ಫ್ಯೂಚರಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಷ್ಟು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. ಬಾಯ್.